ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಜೊತೆ. ಎರಡು ಕೆಫೆನ ನಾನು ಚೀಟಿಯಲ್ಲಿ ಬರೆದಿಟ್ಟಿದ್ದೀನಿ. ಸೊ ಅದರಲ್ಲಿ ಅವರು ಯಾವ್ದನ್ನ ಪಿಕ್ ಮಾಡ್ತಾರೆ ಆ ಒಂದು ಕೆಫೆಗೆ ಇವತ್ತು ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಯಾರು ಜನ ಇಲ್ಲ, ನಾನು ಕ್ಲೋಸ್ ಆಗಿಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಜೊತೆ. ಆ ಚಾಲೆಂಜ್ ಅಂತಂದ್ರೆ ಇವತ್ತು ನಮ್ಮ ಅಮ್ಮಂಗೆ ಇಷ್ಟ ಇರೋ ಎರಡು ಕೆಫೆನ ನಾನು ಚೀಟಿಯಲ್ಲಿ ಬರೆದಿಟ್ಟಿದ್ದೀನಿ. ಸೊ ಅದರಲ್ಲಿ ಅವರು ಯಾವ್ದನ್ನ ಪಿಕ್ ಮಾಡ್ತಾರೆ ಆ ಒಂದು ಕೆಫೆಗೆ ಇವತ್ತು ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಎರಡೂ ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವ್, ನಮ್ಮ ಥರ ಚೀಪ್ ಎಲ್ಲ ಇಲ್ಲ. ಅವರು ಆ ಲೆವೆಲಲ್ಲೇ ಹುಟ್ಟು ಬಂದಿರೋದು. ಸೊ ಇವೆರಡನ್ನ ಬರೆದಿಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಅವ್ರು ಯಾವುದನ್ನ ಪಿಕ್ ಮಾಡ್ತಾರೆ, ಅದಕ್ಕೆ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಲೆಟ್ಸ್ ಗೋ. ಅಮ್ಮ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡು. ಸೊ ನಾನು ಇವಾಗ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗೊತ್ತಿತ್ತು ಅವ್ರಿಗೆ ಆಲ್ರೆಡಿ ಪ್ಲ್ಯಾನ್ ಇದು ಅಂತ. ಸೊ ರೆಡಿಯಾಗಿದ್ದಾರೆ. ಓಕೆ, ನೋಡಮ್ಮ. ಸೊ ಗೈಸ್, ಇವಾಗ ಪಟಾಕನ ಪಿಕ್ ಮಾಡಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ದೇರ್. ಲೆಟ್ಸ್ ಗೋ. ಚೀಟಿ ಕೊಡು, ಅದರಲ್ಲಿ ಏನು ಬರ್ತಿದೆ ನೋಡ್ತೀನಿ. ಬಟ್ ಇವಾಗ ಇದನ್ನು ನೀನು ಸೆಲೆಕ್ಟ್ ಮಾಡೋಂಗಿಲ್ಲ. ಸೊ ಗೈಸ್, ಇದು ಆ್ಯಕ್ಚುಲಿ ಅವ್ರದ್ದು ತುಂಬ ಫೇವ್ರೆಟ್ ಜಾಗ. ನಮ್ಮ ಅಪ್ಪನ ಯಾವಾಗಲೂ ಕೇಳ್ತಿರ್ತಾರೆ ಕರ್ಕೊಂಡೋಗಿ ಅಂತ. ಸೊ ಬಟ್ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಕಮ್ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಸಣ್ಣ ಟ್ಯೂಷನಲ್ಲಿದ್ದಾನೆ. ಸೊ ಅವನ್ನ ಪಿಕ್ ಮಾಡಿ ನಾವು ಹೋಗಬೇಕು. ಅಪ್ಪ ಊರಿಗೆ ಹೋಗಿದ್ದಾರೆ. ಸೊ ಅವರು ಇಲ್ಲ ಅಂತ ನಾವು ಹೋಗ್ತಿದ್ದೀವಿ ಅಂತೆಲ್ಲ ಅಂದ್ಕೊಂಬೇಡಿ. ನಮ್ಮ ಅಪ್ಪಂಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ನಾವು ಅವರು ಇಲ್ಲದೆ ಇರ್ಬೇಕಾದ್ರೆ ಮಜಾ ಮಾಡೋದು. ಸೊ ಗೈಸ್, ಇವಾಗ ಪಟಾಕಾಗಿ ಬಂದಿದ್ದೀವಿ. ಬಟ್ ಯಾರೂ ಜನ ಇಲ್ಲ, ನಾನು ಕ್ಲೋಸ್ ಆಗಿಬಿಟ್ಟಿದ್ಯಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ದೊಡ್ಡದಾಗಿದೆ, ಆರಾಮಾಗಿ ಮೇಲೆಲ್ಲ ಕುತ್ಕೊಂಡು ತಿನ್ನೋದು. ಸೊ ಗೈಸ್, ಆರ್ಡ್ರ್ ಮಾಡ್ತಾಯಿದ್ದೀವಿ, ಏನಾದರೂ ಹೊಸ ಥರ ಟ್ರೈ ಮಾಡೋಣ ಅಂತ. ತಗೊಳಮ್ಮ ಪೂರಿ. ಸೊ ಗೈಸ್, ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮನೇಲಿ ಇದು ಮಾಡೋಣ ಅಂತ. ಬಟ್ ನಾವು ಇದನ್ನು ತಿನ್ನೋಕ್ಕೆ ಅಂತ ಇವಾಗ ಇಲ್ಲಿಗೆ ಬಂದಿದ್ದೀವಿ. ತಗೊಮ್ಮ, ಚೆನ್ನಾಗಿದೆಯಾ? ಸೊ ಗೈಸ್, ಇವಾಗ ಟ್ರೈನ್ ಚೋಲೆ ಭಟೂರೆ. ಚೆನ್ನಾಗಲ್ಲ. ಸೊ ಗೈಸ್, ಪಾವ್ ಬಜ್ಜಿ ಟ್ರೈ ಮಾಡ್ತಾರೆ. ಫೈನಲಿ ತಿನ್ಕೊಂಡು ಆ್ಯಕ್ಚುಲಿ ಹೊಟ್ಟೆ ತುಂಬಲಿಲ್ಲ. ಸೊ ನಮ್ಮ ಅಮ್ಮಂಗೆ ಬೇಜಾರಾಗಬಾರ್ದು ಅಂತ ನಾನು ಇವಾಗ ಇನ್ನೊಂದು ಸ್ಲಿಪ್ಪಲ್ಲಿ ಫ್ರೂಟ್ ಡೇ ಬರ್ತಿದೆ. ಸೊ ಅಲ್ಲಿಗೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೆಂಗೆ ಅನಿಸ್ತಾ ಇದೆಯಮ್ಮ ನ್ಯೂ ಸ್ಲಿಪ್? ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ಏನಕ್ಕೆ? ಫ್ರೂಟ್ ಬೇ ಅಂದಿಯಲ್ಲ. ಸೊ ಎಸ್, ಇವಾಗ ಅಲ್ಲಿಗೆ ಹೋಗ್ಬಿಟ್ಟು, ಬಿಕಾಸ್ ನಮ್ಮ ಅಮ್ಮಂಗೆ ಅಲ್ಲೊಂದು ಡೆಸರ್ಟ್ ತುಂಬಾ ಇಷ್ಟ. ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತೀವಿ. ಬಟ್ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ, ಏನೋ ಒಂದು ಹಿಂಗೆ ಮಿಸ್ ಆಗ್ತಿತ್ತು. ಬಟ್ ಇವಾಗ ಅವ್ರಿಗೂ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಬಂದಿದ್ದೀವಿ. ನಮ್ಮ ಆ್ಯಸ್ ಯೂಶ್ವಲ್ ತೊಗೊಳ್ಳೋದನ್ನೇ ತೊಗೊಳ್ಳೋದು. ಬಿಕಾಸ್ ಅವರು ಬ್ಲೂಬೆರಿದು ಮಾಡ್ತಾರಲ್ಲ, ಅದು ತೊಗೊಳ್ತಾರೆ. ಸೊ ಆ್ಯಂಡ್ ವಾಫಲ್ಸ್ ಎಲ್ಲ ಇದೆ ಇವಾಗ. ಸೊ ಅದನ್ನು ಟ್ರೈ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನೊಂದು ಚಾಕ್ಲೇಟ್ ಫಲೂಡಾ ಥರ ಏನೋ ಹೇಳಿದ್ದೀನಿ. ಸೊ ಲೆಟ್ಸಿ, ನೋಡೋಣ. ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇವಾಗ ನಾನು ಕಾಫಿ ರಿಲೇಟೆಡ್ ತೊಗೊಂಡಿದ್ದೀನಿ. ನಾನು ತಿಂದಿದ್ರಲ್ಲಿ ಇದೊಂದೇ ನಂಗೆ ತುಂಬ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದಲ್ವಾ? ಹೆಂಗಿದೆಯಾ?
ಗೈಸ್ ಇದು ನಮ್ಮಮ್ಮ ಏನೇನು ಕೇಳಿದ್ರು. ಸನತ್ಗೆ ಆ್ಯಕ್ಚುಲಿ ಪಟಾಕಲ್ ತುಂಬ ಇಷ್ಟ. ಸೊ ಅಮ್ಮಂಗೆ ಫ್ರೂಟ್ ಬೇರಿ ತುಂಬ ಇಷ್ಟ. ಸೊ ಇಬ್ಬರೂ ಕರ್ಕೊಂಡೋಗಿ ಚೆನ್ನಾಗಿ ಕೊಡ್ಸ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಲಿಟಲ್ ಸೊ ಹಾಯ್ ಅಮ್ಮ, ಹೆಂಗೆ ಅನಿಸ್ತು ಇವತ್ತು ನಾವು ಡೇಟ್ ಎಲ್ಲ ಹೋಗಿದ್ದೆವು? ತುಂಬ ಖುಷಿ ಆಯಿತು, ಬಟ್ ಅಪ್ಪ ಇರಲಿಲ್ವಲ್ಲ. ಸೊ ಗೈಸ್ ಇವತ್ತೆಲ್ಲ ಚೆನ್ನಾಗಿದ್ದಾರೆ. ನಮ್ಮಪ್ಪ ಇರಲಿಲ್ಲ, ನಮ್ಮಪ್ಪ ಇದ್ದೀರಿ ಇನ್ನೂ ಚೆನ್ನಾಗಿರೋದು. ಸೊ ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಡೆಸರ್ಟ್ ಅಷ್ಟು ಚೆನ್ನಾಗಿಲ್ಲ, ಬಿಕಾಸ್ ಅದು ಶುಗರ್ಲೆಸ್ ಇತ್ತು. ಅದೊಂಥರ ಬಟ್ ಸನತ್ ತೊಗೊಂಡಿದ್ದು, ಅಮ್ಮ ತೊಗೊಂಡಿದ್ದು ಎರಡೂ ಚೆನ್ನಾಗಿತ್ತು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಂಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್.